ಆನಂದನ್ನ ಸಂಪೂರ್ಣವಾಗಿ ಗೌತಮ್ ಗುಂಪಿಂದ ಆಚೆ ಹಾಕಿದ್ದಾನೆ ಜಯದೇವ್. ಪುಟ್ಟ ಲಚ್ಚಿಗೆ ದೃಷ್ಟಿ ತೆಗೆದು ಧೈರ್ಯ ತುಂಬಿ ನಾನಿದ್ದೀನಿ ಅಂತ ಭರವಸೆ ನೀಡಿದ್ದಾರೆ ಭಾಗ್ಯಮ್ಮ. ಅಮೃತದ ಧಾರೆ. ಹೌದು, ನಾಳೆ ಸಂಚಿಕೆಯಲ್ಲಿ ಜಯದೇವ್ ಈಗ ಆನಂದ್ ಹತ್ರ ಹೋಗ್ಬಿಟ್ಟು ನಂದೊಂದು ಹೊಸ ಪ್ಲ್ಯಾನ್ ಆಗಿದೆ ಬ್ರೋ, ಅದರಲ್ಲಿ ಹೊಸಬ್ರು ನಾನು ಯಾರನ್ನೂ ಆಚೆಗೆ ತೆಗಿತಿಲ್ಲ, ಅವ್ರಿಗೆಲ್ಲ ಬೇರೆ ದಾರಿ ಹುಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಹಳಬ್ರು ನೀವುಗಳಿದ್ದೀರಲ್ಲ, ಫಾರ್ ಎಕ್ಸಾಂಪಲ್ ನೀವೇ ಅಂದ್ಕೊಳ್ಳಿ, ನಿಮ್ಮನ್ನೆಲ್ಲ ಆಚೆ ಹಾಕ್ತಾ ಇದ್ದೀನಿ, ನಿಮ್ಮನ್ನ ಈಗ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಈಗ ಆಚೆ ಹಾಕೋರು, ನೀವು ಹೊರಗಡೆ ಹೋಗಿ ದುಡ್ಕೊಳ್ಳೋ ತಾಕತ್ತು ನಿಮಗೆ ಇದ್ದೇ ಇರುತ್ತೆ, ಹೌದಲ್ವಾ ಅಂತೆಲ್ಲ ಹೇಳಿದಾಗ ಆನಂದ್ ಗಪ್ಚುಪ್ಪಾಗಿ ಹೋಗ್ತಾನೆ, ಏನೂ ಮಾತಾಡೋಕ್ಕಾಗಲ್ಲ, ಬೆಪ್ಪಾಗಿ ಹೋಗ್ತಾನೆ, ಒಂಥರ ಬ್ಲ್ಯಾಂಕ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಆನಂದ್ ಈಗ ಗೌತಮ್ಗೆ ಹೇಗೆ ಹೇಳ್ತೀಯೋ ಇದನ್ನೆಲ್ಲ ಅವ್ನು ಒಪ್ಕೊತಾನ ಅಂದಾಗ ಅಣ್ಣನೂ ಒಪ್ಕೊಳ್ಳಲ್ಲ ಗೊತ್ತು, ನನಗೀಗ ಅದೇ ಕಾಡ್ತಿರೋ ದೊಡ್ಡ ಪ್ರಶ್ನೆ. ಆದರೆ ಏನು ಮಾಡಲಿ, ಬೇರೆ ವಿಧಿ ಇಲ್ಲ, ನಾನೇನೋ ತಪ್ಪು ಮಾಡಿಲ್ಲ, ನನ್ನ ಡಿಸಿಷನ್ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಕೆಲವೊಂದು ಸಲ ಹೆಲ್ತ್ ಇಶ್ಯೂಸ್ಗೆ ಇಂಜೆಕ್ಷನ್ ಕೊಡಬೇಕು, ಮಾತ್ರೆನೂ ಕೊಡಬೇಕು, ಒಂದೊಂದು ಸತಿ ಶಾಕ್ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ನಾನೀಗ ಕೊಡ್ತಿರೋದು ನಿನ್ಗೆ ಅದೇ ಶಾಕ್ ಟ್ರೀಟ್ಮೆಂಟ್ ಅಂತ ಡಬಲ್ ಮೀನಿಂಗ್ನಲ್ಲಿ ಮಾತಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮಿಸ್ ಯು ಬ್ರೋ, ನೀನು ಆಚೆ ಹೋಗಿದ್ಯಾ ಅಂತಲೂ ಬಾಯಿ ಬಿಟ್ಟೆ ಹೇಳ್ಬಿಟ್ಟು ಹೋಗ್ತಾನೆ. ಆನಂದ್ ಕಣ್ಣೀರು ಹಾಕ್ತಾ ಗೌತಮ್ ಜೊತೆ ಕಳೆದಿರೋ ಅದ್ಭುತವಾದ ಬಂಗಾರದ ಕ್ಷಣಗಳನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಬೆಳಗ್ಗೆ ಎದ್ದಿದ್ದ ಲಚ್ಚಿಗೆ ತುಂಬ ಜ್ವರ ಬಂದಿರುತ್ತೆ. ಅವ್ರ ಅಮ್ಮಂಗೆ ಅದನ್ನ ನೋಡಿ ತುಂಬ ಚಿಂತೆ ಕಾಡುತ್ತೆ. ಭೂಮಿಕಾ ಅಲ್ಲಿಗೆ ಬರ್ತಾಳೆ, ಏನಾಯಿತು ಲಚ್ಚಿಗೆ ಅಂತ ಕೇಳಿದಾಗ ಅದಕ್ಕೆ ತುಂಬ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ನಾನೇ ಸಚಿನ್ ಅವ್ರ ಜೊತೆ ಆಟ ಆಡ್ತಿದ್ಲು, ಆಮೇಲೆ ಏನು ನೋಡಿ ಹೆದರ್ಕೊಂಡು ಗೊತ್ತಿಲ್ಲ, ಅಮ್ಮ ಚೆನ್ನಾಗಿದ್ದರು, ದೃಷ್ಟಿ ತೆಗೆಯೋರು ಅಂತೆಲ್ಲ ಹೇಳ್ತಾಳೆ. ಸರಿ ಬಾ ಶಾಕುಂತಲಾ ಅಮ್ಮನ ಹತ್ರ ತೆಗ್ಸೋಣ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶಾಕುಂತಲನ ನೋಡ್ತಿದ್ದಿದ್ದು ಲಚ್ಚಿ ಓಡ್ ಹೋಗಿ ರೂಮಲ್ಲಿ ಬಚ್ಚಿಟ್ಕೊಬಿಡ್ತಾಳೆ. ಅಲ್ಲಿ ರೂಮಲ್ಲಿ ಭಾಗ್ಯಮ್ಮ ಅಜ್ಜಿ ಬಿಟ್ಟರೆ ಯಾರು ಇರಲ್ಲ. ಈಗ ಭಾಗ್ಯಮ್ಮ ಅಜ್ಜಿನೇ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಲಚ್ಚಿಗೆ ದೃಷ್ಟಿ ತೆಗೆದು ನಾನು ಇದೀನಿ ಅನ್ನೋ ಧೈರ್ಯ ನೀಡಿದ್ದಾರೆ. ಆದರೆ ಯಾರಿಗೂ ಹೇಳಬೇಡ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದರೆ ಈ ಕಡೆ ಭೂಮಿಕಾ ಮತ್ತು ಸುಧಾಗೆ ತುಂಬ ಆಶ್ಚರ್ಯ ಆಗಿದೆ. ಶಾಕುಂತಲಾ ನೋಡಿ ಯಾಕೆ ಹೆದರ್ಕೊಂಡು ಲಚ್ಚಿ ಅಂತ. ಇಷ್ಟು ವಾಹಿನಿ ರಿಲೀಸ್ ಮಾಡಿದ ನಾಳಿನ ಕತೆ ಮತ್ತೆ ಸಿಗೋಣ ಹೊಸ ಕತೆ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್.